ಶರಣು, ನಾನ್ ಕಣಪ್ಪ ನಿಮ್ಮಪ್ಪಾಗಿ ಮಾತಾಡ್ತಾ ಇರೋದು. ನೋಡು, ನಾವು ರೈತಾಪಿ ಜೀವನದಲ್ಲಿ ಏನೇ ಕಷ್ಟವಾಗ್ಲಿ, ಕಷ್ಟನ ನಾವು ನಿನಗೆ ತೋರಿಸಿದಂಗೆ ನಮ್ಗೆ ಏನೇ ಸಮಸ್ಯೆ ಇದ್ರು ನಿಂದು ವಿದ್ಯಾಭ್ಯಾಸ ಚೆನ್ನಾಗಿ ನಡಿಬೇಕು ಅಂತಂದೇಳಿ ಎಲ್ಲಿ ದುಡ್ಡು ಜೋಡಿಸ್ತೀವೋ ಏನ್ ಮಾಡ್ತೀವೋ ಅದು ನಿನಗೆ ಗೊತ್ತಾಗ್ದಂಗೆ ನಾವು ಕಳಿಸ್ತಾ ನಿನ್ನ ಓದಿಸ್ತಾ ಇದ್ದೀವಿ. ಅದಕ್ಕೆ ತಕ್ಕನಾದಂಥ ಪ್ರತಿಫಲ ನೀನು ಕೊಡಬೇಕು. ಅದರಿಂದ ನಮ್ಮ ಎಲ್ಲಾ ಜನಾಂಗ ಮತ್ತು ನಮ್ಮ ಸಂಬಂಧಿಕರು ಎಲ್ಲರಿಗೂ ಕೂಡ ನೀನು ಈ ಒಳ್ಳೆ ಉದ್ಯೋಗ ಅಂತ ಅನ್ನೋದನ್ನ ನಮ್ಮ ಗೌರವ, ನಿನ್ನ ಒಂದು ಏಳಿಗೆಯಿಂದ ನಮ್ಮ ಗೌರವನ ಹೆಚ್ಚಿಸ್ಬೇಕು. ಏನಪ್ಪಾ, ನೀನು ಇದನ್ನ ಅರ್ಥ ಮಾಡಿಕ. ಫಸ್ಟು ಸ್ಟೂಡೆಂಟ್ ಲೈಫು ಮುಂದೆ ನಿನ್ನ ಸ್ಟೂಡೆಂಟ್ ಲೈಫ್ ಲಾಂಗ್ ಆಗಿರ್ಬೇಕು ಅಂದ್ರೆ ನೀ ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ಹುಡುಗ ಮಕ್ಕಳು ಸ್ಟೂಡೆಂಟ್ ಆಗಿದ್ದಾಗ ಹೆಚ್ಚಿನ ಸಂತೋಷ ಅವರಲ್ಲಿ ಸಿಗುತ್ತೆ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ಬೋದು, ನನ್ನ ಮಗ ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕು, ಹೆಚ್ಚಿನ ವಿದ್ಯಾಭ್ಯಾಸ ತಗೋಬೇಕು ಅಂತ ಹೇಳಿ ನಾನು ಎಷ್ಟೇ ಕಷ್ಟವಾದ್ರೂ ಸೇರಿಸಿದ್ದೀನಿ. ನೀನು ಹೆಚ್ಚು ದಿನ ಸ್ಟೂಡೆಂಟ್ ಆಗಿ ಉಳಿಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು. ಯಾಕೆಂದ್ರೆ ಮುಂದೆ ಜೀವನ ಹೆಂಗಿರುತ್ತೋ ಏನೋ ಅದು ಯಾರು ಕಂಡಿರಲ್ಲ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದ್ರು ಮುಂದೆ ಜೀವನದಲ್ಲಿ ಚೆನ್ನಾಗಿರೋರು ಇದ್ದಾರೆ, ಬಟ್ ಚೆನ್ನಾಗಿ ಮಾಡಿಲ್ದವರು ಚೆನ್ನಾಗಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನೀನು ಇನ್ನು ಹೆಚ್ಚು ಸುಮಾರು ಡಿಗ್ರಿ ಮೀರಿ ಓದಂತ, ಡಬಲ್ ಡಿಗ್ರಿ ಓದಂತ ಒಂದು ಕೆಪಾಸಿಟಿ ಬೆಳೆಸಬೇಕು ಅಂದ್ರೆ ಈ SLC ಹಂತದಲ್ಲಿ ಹೆಚ್ಚಿನ ಶ್ರಮ ಹಾಕಿ ಓದಿದ್ರು ಮಾತ್ರ ನಿನಗೆ ಮುಂದೆ ಹೋಗಕ್ಕೆ ಅವಕಾಶ ಆಗಿರುತ್ತೆ. ಇಲ್ಲ ಕಡಿಮೆ ಬಿಡಪ್ಪ ಏನೋ ಅಂತಂದೇಳಿ ನೀನು ನೆಗ್ಲೆಕ್ಟ್ ಮಾಡಿದ್ಯ ಅಂದ್ರೆ ವಿದ್ಯಾಭ್ಯಾಸ ಕಟ್ಟಾಗುತ್ತೆ. ಆಗ ನಿನ್ನ ಸಂತೋಷದ ಜೀವನನ ನೀನೇ ಹಾಳು ಮಾಡ್ಕೊಂತೀಯ. ಅದನ್ನ ಅರ್ಥ ಮಾಡಿಕ ನಿನ್ನ ಜೀವನನ ನೀನು ಹಂಗಿರಿಪಿಸ್ಕೋಬೇಕು ಅಂತ ನೀನೇ ಅಂದಾಜು ಮಾಡ್ಕೊಂಡು ಓದೋ ಟೈಮ್ನಲ್ಲಿ ಬೇರೆದಕ್ಕೆ ಹೆಚ್ಚಿನ ಗಮನ ಕೊಡದಂಗೆ ಓದಿಗೆ ಹೆಚ್ಚು ಗಮನ ಕೊಡು. ಆಗ ಏನಾಗುತ್ತೆ ಅಂದ್ರೆ ನಿನ್ನ ಮುಂದಿನ ವಿದ್ಯಾಭ್ಯಾಸಕ್ಕೂ ಅನುಕೂಲ ಚೆನ್ನಾಗಾಗುತ್ತೆ. ಮತ್ತೆ ನಿನ್ನ ಲೈಫ್, ಈಗ ನಾವೇನು ಈಗ ನಿನ್ನ ಎಷ್ಟು ಸಾಧ್ಯ ಓದಿಸ್ತೀವಿ, ಆಮೇಲೆ ಸಂತೋಷವಾಗಿರೋ ನೀನು, ನಿನ್ನ ಸಂಸಾರ, ಮತ್ತೆ ನೋಡಿದವ್ರೆ ಭೀಮಣ್ಣನ ಮಗ ಕಣಪ್ಪ ಬಹಳ ಚೆನ್ನಾಗಿ ಓದಿದ್ದೆ, ಅವನು ಅವ್ರ ತಂದೆ ಹೆಸರು ಉಳಿಸ್ತಾನ, ಹೆಸರು ನೀನು ಉಳಿಸ್ಬೇಕಪ್ಪ. ನಮಗೆ ಬೇಕಾಗಿರೋದು ಅದೇ. ನಮಗೆ ಮುಂದೆ ಸಾಕು ಬಿಡು ಅಂತ ನಾವು ಕೇಳಲ್ಲ. ನೀವು ಸಂತೋಷವಾಗಿದ್ರೆ ಅದನ್ನ ನೋಡಿ ನಾವು ಸಂತೋಷ ಪಡ್ಕೊಳ್ತಕ್ಕಂಥದ್ದು. ಆದ್ರಿಂದನ ಯಾವುದೇ ಮಕ್ಕಳಿಗೂ ಹೇಳ್ತೀನಿ ನಾನು, ತಂದೆ ತಾಯಿ ಯಾವ ಸಂತೋಷ ಆಗುತ್ತೆ ಅಂದ್ರೆ ನೀವು ಚೆನ್ನಾಗಿ ಬಾಳ್ತಾ ಇದ್ದೀರಾ, ಸಂತೋಷವಾಗಿ ನೀವು ಇದ್ದೀರಾ ಅಂದಾಗ ನಮಗೆ ನೆಮ್ಮದಿ ಸಿಗುತ್ತೆ. ಒಂದೊತ್ತಿನ ಊಟ ಕಡಿಮೆ ಇರಲಿ, ನಾವು ಜೀವನ ಮಾಡಕ್ಕೆ ಇಷ್ಟಪಡ್ತೀವಿ. ಬಟ್ ನಮ್ಮ ಮಕ್ಕಳು ಕಷ್ಟಪಡ್ತಾರೆ ಅಂದ್ರೆ ಯಾವ ತಂದೆ ತಾಯಿನೂ ಕೂಡ ಸಂತೋಷವಾಗಿರಕ್ಕೆ ಇಷ್ಟಪಡೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗಲೇನೆ ಬೇಸ್ಮೆಂಟ್ ಇದು SLC ಅಂತಕ್ಕಂಥದ್ದು ಬೇಸ್ಮೆಂಟು. ಈಗ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರೆ ಮುಂದೆ ನಿಮ್ಮ ಲೈಫ್ ಸರಾಗವಾಗಿ ಸಾಗುತ್ತೆ. ಈಗ ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ನಿಮ್ದು ಜೀವನ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಎಫರ್ಟ್ ಏನಾಗ್ಬೇಕೋ ಅದನ್ನ ನೀವು ಆದಷ್ಟು ಹಾಕಿ. ಪ್ರತಿಫಲನ ಭಗವಂತನ ಕಡೆ ಬಿಡಿ. ಪ್ರತಿಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ಯಾರು ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ, ಯಾರು ಎಫರ್ಟ್ ಹಾಕಿ ಓದ್ತಾರೆ, ಅವ್ರಿಗೆ ಪ್ರತಿಫಲ. ಈಗ ನಾನು ಬೇಸಾಯ ಮಾಡ್ಬೇಕಾದ್ರೆ ಎಫರ್ಟ್ ಹಾಕಿ ಬೇಸಾಯ ಮಾಡ್ತಾ ಇದ್ದೀನಿ, ಅದರಿಂದ ದೇವ್ರ ಪ್ರತಿಫಲ ಕೊಡ್ತಾನೆ. ಅದೇ ಎಫರ್ಟ್ ನೀವು ಓದೋದಕ್ಕೆ ಹಾಕ್ರಿ, ಅವಾಗ ಕೊಡ್ತಾನೆ. ಏನೋ ದೇವ್ರು ಕಾಪಾಡ್ತಾನೆ ಬಿಡು, ಭಗವಂತದನ್ ಬಿಡು ಅಂದ್ರೆ ಭಗವಂತ ಎಫರ್ಟ್ ಹಾಕ್ತಾರನ್ನ ಯಾವತ್ತೂ ಕಾಪಾಡೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಜೀವನಕ್ಕೆ ದಾರಿ ಆಗುತ್ತೆ. ಈ ಹಂತದಲ್ಲಿ ನಾವು ಮುಂದೆ ಜೀವನ ಒಂದು ಸ್ಟೆಪ್ ಹಾಕೊಂಡು ಮುಂದುವರ್ಸ್ರಿ. ಮತ್ತೆ ನಿಮ್ಮ ಗುರುಗಳಿಗೆ ಗೌರವ ಕೊಟ್ಕೊಂಡು, ಗುರುಗಳು ಏನು ಹೇಳ್ತಾರೆ ಅದನ್ನು ಕೇಳೋದ್ರ ಜೊತೆಗೆ ನೀವು ಇನ್ನೂ ಕೆಲವನ್ನ ಸರ್ ಇದು ಹೆಂಗ್ ಸರ್ ಅಂತ ನಿಮ್ಮ ಗುರುನ ಕೇಳ್ಕೊಳ್ಳಿ. ಯಾಕಂದ್ರೆ ನಾವು ಅದಕ್ಕೋಸ್ಕರನೇ ನಿಮ್ಗೋಸ್ಕರನೇ ಗುರುಗಳಿರೋದು. ಗುರು ಹಿಂದೆ ಇದರಲ್ಲೇ ಹೇಳಿದೆ, ಮುಂದೆ ಒಬ್ಬ ಗುರು ಇರಬೇಕು, ಹಿಂದೆ ಒಂದು ಗುರಿ ಇರಬೇಕು ನಮ್ಗೆ ಅಂತಂದೇಳಿ. ಹಂಗೆ ನೀವು ಗುರಿ ಇಟ್ಕೊಂಡು ಗುರುನ ತೋರಿಸಿದ್ದೀವಿ, ಅದನ್ನ ನಡ್ಕೊಂಡು ಹೋಗ್ಬಿಡಿ. ಅದು ನಿಮ್ಗೆ ಜೀವನದಲ್ಲಿ ಸಾರ್ಥಕತೆಯ ಜೀವನನ ಕೊಡುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದೆ ಒಬ್ಬ ಗುರು, ಹಿಂದೆ ಒಂದು ಗುರಿ ಐತೆ ನಿಮ್ಗೆ ಅಂದ್ರೆ ಸಾಕು, ನೀವು ಜೀವನದಲ್ಲಿ ಮುಂದೆ ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಅರ್ಥ ಮಾಡ್ಕೊಂಡು ನೀವು ನಮ್ಮ ಹೆಸರು ಉಳಿಸೋ ಕೆಲಸ ನೀವು ಮಾಡಬೇಕು. ನನ್ನ ಕರ್ತವ್ಯ ಏನಿದೆ, ನಿಮ್ಮನ್ನ ಹೆಂಗೆ ಓದಿಸ್ಬೇಕು, ಯಾವ ತೀರ ದುಡ್ಡು ಕೊಡಬೇಕು, ಅದನ್ನ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಅದಕ್ಕೆ ನೀವೇನು ಪ್ರತಿಫಲ ಕೊಡ್ಬೇಕು ಅನ್ನೋದನ್ನ ನೀವು ಪ್ರತಿಫಲ ಕೊಡ್ಬೇಕಾದ ಕರ್ತವ್ಯ ನಿಮ್ಗೆ. ಇಷ್ಟು ಹೇಳಲಿಕ್ಕೆ ಬಯಸ್ತೀನಪ್ಪ. ಇನ್ನು ಹೆಚ್ಚಿಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಿನಗೂ ಚೆನ್ನಾಗಿ ಜ್ಞಾನ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ನೆಡ್ಕೊಂಡು. ಹಾಯ್ ಚರಣ್, ನಾನು ನಿಮ್ಮ ಅಮ್ಮ ಮಾತಾಡ್ತಾ ಇರೋದು. ನೀನು ಚೆನ್ನಾಗಿ ಓದ್ಬೇಕಪ್ಪ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಆದ್ರಿಂದ ಫುಲ್ ಎಫರ್ಟ್ ಹಾಕಿ ಓದಬೇಕು. ನಮಗೂ ತುಂಬ ಕಷ್ಟ ಇದೆ ವ್ಯವಸಾಯ ಮಾಡಿಕೊಂಡು. ನಾವು ನಿಮ್ಗೆ ಏನು ಕೇಳಿದ್ರು ನಾನು ಇಲ್ಲ ಅಂದಿಲ್ಲ, ನೀವು ಅಪ್ಪಾಜಿ ಇಲ್ಲ ಅಂದ್ರೆ ನಾನು ಇಲ್ಲ ಅಂದಿಲ್ಲ. ಆದಷ್ಟು ನಿನಗೆ ಏನು ಬೇಕಾದ್ರೂ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ ನಾನು.
ಆದಷ್ಟು ನೀನು ಚೆನ್ನಾಗಿ ಓದಿ ಚೆನ್ನಾಗಿ ಹೈಯರ್ ಸ್ಕೋರ್ಗೆ ಹೋಗ್ಬೇಕು. ಮುಂದೆ ನಿನ್ಗೆ ಎಜುಕೇಷನ್ ಈಸಿ ಆಗಬೇಕಂದ್ರೆ ಇವಾಗ ಹೈಯರ್ ಮಾಡಿ ನೀನು ಮುಂದೆ ಸುಖವಾಗಿರ್ತೀಯ. ಚೆನ್ನಾಗಿ ಓದಬೇಕು, ಮತ್ತು ನಿಮ್ಮ ಸರ್ಗಳಿಗೆ ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ಆದಷ್ಟು ಎಫರ್ಟ್ ಹಾಕಿ ಚೆನ್ನಾಗಿ ಓದಪ್ಪ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.